ಧಾರವಾಡ ಜುಬಿಲಿ ವೃತ್ತದಲ್ಲಿ ಇದೀಗ ವಿದ್ಯಾರ್ಥಿಗಳ ಆಕ್ರೋಶ ಹೆಚ್ಚಾಗ್ತಾ ಇರುವುದು. ಕಳೆದ 2 ಗಂಟೆಗಳಿಂದಲೂ ಕೂಡ ಬಿರು ಬಿಸಿಲಿನದೇ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ಅನೇಕರು ಭಾಗಿಯಾಗಿರುವಂತದ್ದು ನಾವು ದೃಶ್ಯಗಳು ಕೂಡ ತಮಗೆ ತೋರಿಸುವಂತ ಒಂದು ಕೆಲಸವನ್ನ ಮಾಡ್ತೀವಿ. ಕಳೆದ 2 ಗಂಟೆಗಳಿಂದ ಸಾಕಷ್ಟು ಬಿಸಿಲಿದೆ ಧಾರವಾಡದಲ್ಲಿ. ಬಿಸಿಲಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿಸ್ತಾ ಇದ್ದಾರೆ. ತಮ್ಮ ಸ್ಪಂದನೆಗೆ ಅಂದ್ರೆ ನೇಮಕಾತಿಯನ್ನು ಆದಷ್ಟು ಬೇಗನೆ ಭರ್ತಿ ಮಾಡ್ಕೊಳ್ಬೇಕು ಅಂತ ಏನೋ ಬೇಡಿಕೆ ಇಟ್ಕೊಂಡು ಇದೀಗ ವಿದ್ಯಾರ್ಥಿಗಳು ಹೋರಾಟವನ್ನ ಮಾಡ್ತಾ ಇರುತ್ತದೆ. ಅಂತಂದ್ರೆ ನಾವು ಇಲ್ಲಿ ಅನೇಕ ಜೊತೆ ಮಾತಾಡ್ಲಿಕ್ಕೆ ಶಾಸಕ ಅರವಿಂದ್ ಬೆಲ್ಲದವರ ಮಾತಾಡ್ತಾರೆ. ತಾವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾದ್ರೆ ಏನ್ ಸರ್ಕಾರ ಯಾವುದೇ ಕಾರಣಕ್ಕೆ ನೇಮಕಾತಿಗಳನ್ನ ಮಾಡ್ಕೊಳ್ತಾರೆ, ಏನ್ ಹೇಳ್ತೀವಿ? ನೋಡ್ರಿ, ಸರ್ಕಾರದಲ್ಲಿ 2,85,000 ವೇಕೆನ್ಸಿಗಳಿದಾವೆ. ಆದಿದ್ರ ಸರ್ಕಾರದ ಹಣಕಾಸು ಇಲಾಖೆ ಸುಮಾರು 55,000 ಹೊಸ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಪರ್ಮಿಷನ್ ಕೊಟ್ಟೈತೆ ಸರ್ಕಾರಕ್ಕೆ. ಆದ್ರೂ ಕೂಡ ಇದು ಖಾಲಿ ಬೊಕ್ಕಸಿರುವಂತ ಈ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಒಂದೇ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಮೋದಿ ಅವರು ಕಳೆದ 10 ವರ್ಷದಲ್ಲಿ 7,30,000 ಹೊಸ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಆದ್ರೆ 10% ಆದ್ರೂ ಇವ್ರು ರಿಕ್ರೂಟ್ಮೆಂಟ್ ಮಾಡಬೇಕಿತ್ತು. 70,000 ರಿಕ್ರೂಟ್ಮೆಂಟ್ ಮಾಡಬೇಕಿತ್ತು. 7,000 ರಿಕ್ರೂಟ್ಮೆಂಟ್ ಮಾಡಿಲ್ಲ, 700 ರಿಕ್ರೂಟ್ಮೆಂಟ್ ಮಾಡಿಲ್ಲ. ಹಂಗಾಗಿ ವಿದ್ಯಾರ್ಥಿಗಳು ರೋಷ ಗೆದ್ದು ಇವತ್ತು ರಸ್ತೆಗೆ ಬಂದಿದ್ದಾರೆ. ಆ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಹೋರಾಟಕ್ಕೆ ಬೆಂಬಲ ಕೊಡ್ತೀರಿ ಸರ್? ಸದನದ ಒಳಗಡೆ ಯಾವ ರೀತಿಯಾಗಿ ಹೋರಾಟ ಮಾಡ್ತೀವಿ? ವಿದ್ಯಾರ್ಥಿಗಳು ಯಾವುದೇ ರೀತಿಯಿಂದ ಹೋರಾಟ ಮಾಡ್ಬೇಕಂತಾರೆ ಅದಕ್ಕೆ ನಾವು ಸಂಪೂರ್ಣವಾಗಿ ಅವ್ರ ಜೊತೆ ಇರ್ತೀವಿ. ವಿದ್ಯಾರ್ಥಿಗಳು ಯಾವುದೇ ರೀತಿಯಿಂದ ಹೋರಾಟ ಮಾಡ್ಬೇಕಂತಾರೆ ಅದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತೇವೆ. ಇವತ್ತು ವಿದ್ಯಾರ್ಥಿಗಳ ರಸ್ತೆಗೆ ಬಂದಿದ್ದಾರೆ. ಇವತ್ತು ಇಡೀ ಧಾರವಾಡ ಅನ್ನೋದು ಕಾಶ್ಮೀರ ಆದಂಗೆ ಆಗೈತೆ. ಎಲ್ಲಿ ನೋಡೋದಲ್ಲಿ ಪೊಲೀಸರು, ಎಲ್ಲಿ ನೋಡೋದಲ್ಲಿ ವ್ಯಾನ್ಗಳು, ಎಲ್ಲಿ ನೋಡೋದಲ್ಲಿ ಲಾಠಿಗಳು, ಬಂದೂಕುಗಳು. ಆದರೂ ಕೂಡ ಯಾವುದಕ್ಕೂ ಜಪ್ ಅಂದ ವಿದ್ಯಾರ್ಥಿಗಳು ರಸ್ತೆಗೆ ಬಂದಾರಂತಂದ್ರೆ ಎಷ್ಟು ರೋಷ ಐತೆ ವಿದ್ಯಾರ್ಥಿಗಳಲ್ಲಿ ಅಂತ ನಮಗೆ ಗೊತ್ತಾಗ್ತದೆ. ಹೀಗಾಗಿ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಅಪಾಯಿಂಟ್ಮೆಂಟನ್ನು ಅನೌನ್ಸ್ ಮಾಡಲಿ, ರಿಕ್ರೂಟ್ಮೆಂಟನ್ನು ಶುರು ಮಾಡಲಿ. ಸದನದೊಳಗೆ ಹೋರಾಟ ಯಾವ ರೀತಿ ಇರ್ತದೆ ಬಿಜೆಪಿ? ಸದನದ ಒಳಗಡೆ ಬಿಜೆಪಿಯಿಂದ ಯಾವ ರೀತಿ ಹೋರಾಟ ಇರ್ತದೆ? ಸದನದ ಹೊರಗೆ ಮತ್ತು ಸದನದ ಒಳಗೆ ಎರಡೂ ಕಡೆನೂ ನಾವು ಹೋರಾಟ ಮಾಡ್ತೀವಿ. ದೊಡ್ಡ ಪ್ರಮಾಣದ ಹೋರಾಟವನ್ನು ನಾವು ಮಾಡ್ತೇವೆ. ಸದನದ ಒಳಗೆ ಕೂಡ ಹೋರಾಟ ಮಾಡ್ತೇವೆ. ಇದು ಶಾಸಕ ಅರವಿಂದ್ ಬೆಲ್ಲದವರ ಮಾತುಗಳು. ಸದನದ ಒಳಗೂ ಕೂಡ ನಾವು ಹೋರಾಟ ಮಾಡ್ತೀವಿ, ಸದನದ ಹೊರಗೂ ನಾವು ಹೋರಾಟವನ್ನು ಮಾಡ್ತೀವಿ. ವಿದ್ಯಾರ್ಥಿಗಳ ಹೋರಾಟಕ್ಕೆ ನಾವು ಬೆಂಬಲವಾಗಿ ಇರ್ತೇವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು.